हिंदू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಡ್ರೈನೇಜ್ ಅದೆಲ್ಲ ಬಂದೈತಿಲ್ರಿ ಡ್ರೈನೇಜ್ ಅದೆಲ್ಲ ಐತಿಲ್ಲ ಈಗ ರೋಡ್ ಮಾಡ್ಕೋಕ್ಕಿಂತ ಮೊದಲ ಡ್ರೈನೇಜ್ ಏನೇನು ಮಾಡ್ಕೋದು ಪೈಪ್ ಲೈನ್ ಅದೆಲ್ಲ ಮಾಡ್ಕೋರಿ ಎಲ್ಲ ಆಗ್ಯಾವಲ್ಲ ಮಾಡಿಸ್ತೀವಿ ಒಂದು 2 ತಿಂಗಳು ತಡ್ರಿ ಹೇಳ್ರಿ ಮಳೆ ಹಾನಿ ಇದು ನೋಡ್ರಿ ಇವತ್ತು ವಿಜಯಪುರ ನಗರದಲ್ಲಿ ಹಿಂದೆ ಎಷ್ಟು ಅನಾಹುತ ಆಗ್ತಿತ್ತು ಅದು ಅನಾಹುತಗಳು ಆಗೋ ಕೆಲವೊಂದು ಆಗೇ ಆಗ್ತದೆ ಅಮೇರಿಕಾದಾಗ ಆಗ್ತೈತಿ ಜಪಾನ್ ಜರ್ಮನ್ದಾಗ ಆಗ್ತದೆ ಹಾಂ ಸಣ್ಣ ಪುಟ್ಟ ಆಗೇ ಆಗ್ತಾವೆ 1-2 ಮನೆಗೆ ಬೀಳ್ತಾವೆ ಅದನ್ನೆಲ್ಲ ನಾವು ಪರಿಹಾರ ಸರ್ಕಾರನೂ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಜಿಲ್ಲಾಧಿಕಾರಿಗಳು ಎಲ್ಲರೂ ಅದಕ್ಕೆ ಏನೇನು ಪರಿಹಾರ ಕೊಡೋದು ಮಾಡ್ತಾರೆ ನಾವು ಸ್ವಲ್ಪ ಅವ್ರಿಗೆ ಪರಿಹಾರ ಕೊಡ್ತಾಯಿದ್ದೀವಿ ಎಲ್ಲೆಲ್ಲಿ ಸ್ಲಮ್ ಅಂತ ಹೇಳಿ ಡಿಕ್ಲೇರ್ ಆಗ್ಯಾವು ಅಲ್ಲೇನು ಮನೆ ಬಿದ್ದಾವಲ್ಲ ಅವ್ರಿಗೆ ನಾವು ಪರ್ಮನೆಂಟಾಗಿ ಮನೆ ಕಟ್ಟಿಕೊಡುವಂಥದ್ದು ಮಾಡ್ತೀವಿ ಯಾಕಂದ್ರೆ 1 ಲಕ್ಷ ರೂಪಾಯಿ ತುಂಬಿದ್ರೆ ಅವ್ರಿಗೊಂದು ಮನೆಗೆ ಮಾಡ್ಲಿಕ್ಕೆ ಹೋಗ್ತದೆ ಅಂಥವು ಎಷ್ಟು ಮನೆ ಅದಾವೆ ನಾವು ಸರ್ವೆ ಮಾಡಿ ಈಗಾಗಲೇ ನಮ್ಮ ಆಯುಕ್ತರು ಸರ್ವೆ ಮಾಡ್ಯಾರ ಸ್ಲಮ್ ಮತ್ತು ಡಿಕ್ಲರೇಷನ್ ಏನಾಗ್ಯಾವ ಅಲ್ಲಿ ಸ್ಲಮ್ ಇಲಾಖೆಯಿಂದ ಕರ್ನಾಟಕ ಸ್ಲಮ್ ಬೋರ್ಡಿಂದ ಮನೆ ಕಟ್ಟಿಕೊಡ್ತೀವಿ ಸರ್. ಈಗ ನಿನ್ನೆ ನೀವು ಇವತ್ತು ಬಂದು ಹೋಗ್ತಾ ಇದ್ದೀರಿ, ಮೊನ್ನೆ ಅದೇನು ನೀರೆಲ್ಲ ಬಂದು ಹಾನಿ ಹೌದು ಪಾಪ MP ಪಾಟೀಲ್ರು ಬಂದರು, ವೇಗವಾಗಿ ಬಂದರು, ನೋಡಿದ್ರು, ಅಮೇರಿಕಕ್ಕೆ ಹೋಗಿಬಿಟ್ರು. ನಿಮ್ಗೆ ಅಟ್ಟೆ ಬೇಕಾಗಿತ್ತು ಮಾಧ್ಯಮದವ್ರಿಗೆ. MP ಪಾಟೀಲ್ರು ಧಾವಿಸಿ ಬಂದಿದ್ದರಿಂದ ನೀರೆಲ್ಲ ಕಡೆಯಾಗಿ ಹೋಯ್ತು, ಜನ ಸಂತೋಷಪಟ್ಟರು, ಅವ್ರು ಅಮೇರಿಕಕ್ಕೆ ಹೋದರು. ಇದೇ ಕೇಳಬೇಕಾಗಿತ್ತಿಲ್ಲ. ಯತ್ನಾಳ್ ಅವರು ಬರಬೇಕಿತ್ತು. ಅವರು ನೋಡ್ರಿ ನಂದು ಸುಪ್ರೀಂ ಕೋರ್ಟ್ದ ಕೆಲ ನಡೆದಾವು. ಈಗ ನಮ್ಮ ಎಲ್ಲ ಕಾರ್ಪೊರೇಟರ್ ಅದಾರ, ಸಮರ್ಥರು ಅದಾರ, ಎಲ್ಲ ಕಾರ್ಪೊರೇಟ್ರುಗಳು ಫೀಲ್ಡ್ನಾಗ ಇಳಿದು ಕೆಲಸ ಮಾಡ್ಲಕತ್ತಾರ. ನಾವು ಒಬ್ಬನೇ MLA ಮಾಡಬೇಕಾಗಿಲ್ಲ, ನಮ್ಮ ಕಾರ್ಪೊರೇಟ್ರು 17 ಮಂದಿ ಹಂಗೆ ಅದಾರ. ಅದಕ್ಕೇನು ವರಿ ಮಾಡೋದಿಲ್ಲ. MP ಪಾಟೀಲ್ರೇನು ಗಾಬರಿ ಆಗೋದು ಬೇಡ. ಒಂದು ದಿವ್ಸ ಬಂದವ್ರಿಗೆ ಈಗ ಅಮೇರಿಕಕ್ಕೆ ಹೋಗ್ಯಾರ, ದೊಡ್ಡದು ತಿಕೋಟ ಬಬಲೇಶನಾಗ ಮಳೆ ಹತ್ರ ಬಂದುಬಿಡ್ತಾರೆ ಅಮೇರಿಕ ಬಿಟ್ಟು. ಹಾಗೆಲ್ಲ ಸುಮ್ಮ ಡೈಲಾಗ್ ಹೊಡಿಲಕ್ಕೆ ಬರ್ತದೆ. ನನಗೂ ಡೈಲಾಗ್ ಭಾಳ ಬರ್ತವೆ MP ಪಾಟೀಲ್ರು ಹೊಡಿಲಕ್ಕ. ಸುಮ್ಮ ಅವ್ರ ಕ್ಷೇತ್ರ ಅವ್ರು ಆರಾಮ ಇರಲಿ. ಇಲ್ಲ ಮುಸ್ರಿಫನ್ ತೊಗೊಂಡು ಅಡ್ಡಾಡೋದು ಏನು ದೊಡ್ಡ ಇಲ್ಲೇನೋ ಪಾಕಿಸ್ತಾನ ಏನು ಆಗೋದಿಲ್ಲ. ಬಿಜಾಪುರ ನಾವು ನಮ್ಮ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳು ಹೇಳೀವಿ, ನಿರ್ದಾಕ್ಷಿಣ್ಯವಾಗಿ ಅಷ್ಟೇ ರಾಜಕೀಯ ಪುಡಾರಿ ಇರಲಿ ಮುಖಂಡ ಇರಲಿ ಯಾವನೇ ಇದ್ರೂ ನಿರ್ದಾಕ್ಷಿಣ್ಯವಾಗಿ ರಾಜಕಾಲುವೆ ಖುಲ್ಲಾ ಮಾಡಿರಿ. ಅಲ್ಲಿರುವಂಥವ್ರು ಯೋಗ್ಯರು, ಕೆಲವೊಂದು ಮಂದಿ ಏನಾಗ್ಯಾರ ಭಾಳ ಶ್ರೀಮಂತರು ಅಲ್ಲಿ ಹೊಕ್ಕಾರ, ಚಲೋ ಮನೆ ಕಟ್ಟ್ಯಾರ. ಒಂದು ಕಡೆ ನೀವು ಅವ್ರ ಮನೆ ಒಳಗೆ ಹೋಗಿ ನೋಡಿದ್ರೆ ಕಲರ್ TV ಅದಾವು, ಅವರು ಮೋಟ್ರ್ ಸೈಕಲ್ ಕಾರುಗಳು ಇಟ್ಟಾರ. ಆದ್ರೆ ಅಲ್ಲೇ ಇರ್ತಾರೆ ಕೊಟ್ಟಿಗೋಡಿ ಮ್ಯಾಗೆ. ಚಲೋ ಮನೆಯಲ್ಲಿ ಕಟ್ಟಾರಲ್ಲ ಅಲ್ಲಿ ಬಾಡಿಗೆ ಕೊಟ್ಟಾರ. ಇಂಥವ್ರು ಭಾಳ ಮಂದಿ ಅದಾರ ಬಿಜಾಪುರನಾಗ. ಈ DC ಆಫೀಸ್ ಮುಂದೆ ಏನಿತ್ತಲ್ಲ ಅಂಥವ್ರು ಇದ್ದರು. ಹಿಂದೆ ನಮ್ಮ ಆಯುಕ್ತರು, ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳು ವಾಯ್ಸ್ ಪಾಲ್ಟ್ರ ಕಾಲದಾಗ ಅಂಥವು ಎಲ್ಲ ಮನೆ ಕೆಡಿ ತೆಗೆದ್ರೆ ಅಲ್ಲೆಲ್ಲ ಒಳಗೆ ನೀವು ಹೋದ್ರೆ ಅವ್ರ AC ಗೀಸಿ ಹಚ್ಕೊಂಡಿದ್ರು. ಅವ್ರು ಬಡವ್ರು ಇರ್ತೀರಿ. ನಿಜವಾದ ಯಾರು ಬಡವರು ಅದಾರ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ನಾವು ಮಾಡ್ತೀವಿ. ಈಗಾಗಲೇ ನಮ್ಮ ಆಯುಕ್ತರು, ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ಜೊತೆ ಮಾತಾಡ್ಯಾರ. MP ಪಾಟೀಲ್ರು. ನಾ ಹೇಳಿದ್ದೀನಿ, ನಾವು ಎಲ್ಲ ರೀತಿ ಸಹಕಾರ ಕೊಡ್ತೀವಿ. ವಿಜಯಪುರ ನಗರದ ಇಂಥ ಅನಾಹುತಗಳಿಗೆ ಕಾರಣ ಏನಂದ್ರೆ ರಾಜಕಾಲುವೆಗಳು ಬಂದ್ ಮಾಡಿಕೊಂಡು ದೊಡ್ಡವರು ಮನೆ ಕಟ್ಕೊಂಡಾರ, ದೊಡ್ಡ ಅಂಗಡಿ ಹಾಕ್ಕೊಂಡು ಕೂತಾರೆ. ಅದಕ್ಕೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಮ್ಮ ಮಹಾನಗರ ಪಾಲಿಕೆಯವರು ಕ್ರಮ ತಗೋತಾರೆ. ಏನೋ ಅದನ್ನು ವರಿ ಮಾಡುವಂಥದ್ದು ಅವಶ್ಯ. ಏನು ಮಾಜಿ ಕಾರ್ಪೊರೇಟ್ರು, ಹಾಲಿ ಕಾರ್ಪೊರೇಟ್ರು ಮುಂದಿನ ಜನ್ಮದಾಗ MLA ಆಗೋರು, ಈ ಜನ್ಮದಾಗಂತೂ MLA ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಏನಾದರೂ ಮನುಷ್ಯರಾಗಿ ತಪ್ಪಿ ಹುಟ್ಟಿದ್ರೆ MLA ಆಗಬೇಕನ್ನೋರು ಅವರು ಎಲ್ಲರೂ ಅದಾರ. ಅವ್ರನ್ನೆಲ್ಲರಿಗೂ ಈಗಾಗಲೇ MP ಪಾಟೀಲ್ರು ಹೇಳ್ಯಾರ. ನಾ ಹೇಳೀನಿ MP ಪಾಟೀಲ್ರಿಗೆ ಸಂಪೂರ್ಣ ಸಹಕಾರ ನಾ ಬಿಜಾಪುರ ನಗರ ಶಾಸಕನಾಗ ನಾನು ಕೊಡ್ತೀನಿ. ಎಷ್ಟು ಒತ್ತುವರಿ ತೆಗಿತೀವಿ, ಎಷ್ಟು ಇಂಥ ರಾಜಕಾರಣಿಗಳದಾರ, ಮಾಜಿ ಅವ್ರನ್ನೆಲ್ಲ ಕಿತ್ತು ಹೊಡಿತೀವಿ. ನಿಜವಾದಂಥ ಬಡವರು ಯಾರದಾರ ಅವರಿಗೆ ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಆಗಲಿ ಸ್ಲಮ್ ಬೋರ್ಡ್ನಿಂದಾಗಲಿ ಮನೆ ಕಟ್ಕೊಡ್ತೀವಿ. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಉದಾಹರಣೆ ಕೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೊಡಬೇಕಿತ್ತು. ಈಗೇನು ಪಾಪ ಯಡಿಯೂರಪ್ಪ ಅವರು ಎದ್ರಾಗ ಅದಾರ. ಅವರು 11ರಾಗ ಅವರೆಲ್ಲ ಮನ್ಯಾಗ ಕೂತಾರ. 2011ರಲ್ಲಿ ಅರೆಸ್ಟ್ ಆದ್ರು, 19ರಲ್ಲಿ ಮತ್ತೆ CM ಆದ್ರು. ಕುಮಾರಸ್ವಾಮಿದು ವಿಚಾರಣೆ ನಡೆದ್ರು, ಕೊಡ್ತಾ ಇಲ್ಲ. ಕಾನೂನು ನನ್ನ ಪರವಾಗಿದೆ ಅಂತ ನೀವು ಅದನ್ನ ಪ್ರಶ್ನೆ ಕುಮಾರಸ್ವಾಮಿ ಅವ್ರಿಗೆ ಕೇಳ್ರಿ. ಯಡಿಯೂರಪ್ಪನವ್ರ ಹಾದ್ಯಾಗ ಸಿಗ್ಲಿಕ್ಕಂದ್ರೆ ಅವ್ರ ಮನೆಗೆ ಹೋಗಿ ಕೇಳ್ರಿ. ನಾ ಯಾಕೆ ಹೇಳಿ ಅವ್ರಿಬ್ಬರ ಬಗ್ಗೆ
ಕೆಲಸ ಇಲ್ಲ ನನಗೆ. ರಾಜೀನಾಮೆ ಕೊಡ್ತಿಲ್ಲ ಇದಕ್ಕೆ ನಾನು ನಿನ್ನೆ ಹೇಳೀನಿ ಬೈಲಹೊಂಗಲದಲ್ಲಿ, ಅವರು ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು. ಒಂದು ಆದರ್ಶವನ್ನು ಅವ್ರು ಹಾಕಬೇಕು. ಅವ್ರು ಕಳ್ರದಾರ, ಇವ್ರು ಕಳ್ರದಾರ, ಅವ್ರು ತಿಂದಾರ, ಇವ್ರು ತಿಂದಾರ, ನಾ ತಿಂತೀನಿ ಅಂತ ಅನ್ನೋದು ಬೇಡ. ರಾಜಕಾರಣದಾಗ ನೀವು ಸ್ವಚ್ಛ ಆಗಿದ್ದು ಬಿಡ್ರಿ. ಅದ್ವಾನಿಯವ್ರ ಮೇಲೆ ಬರೀ ಒಂದು 50 ಲಕ್ಷ ಇರೋದು ಬರೀ LK ಏತ್ ಬರೆದಿದ್ದ ಬೋಪರ್ ಸಗಣದಾಗ. ಏನು ಬರೆದಿದ್ರು, ಒಂದು ಡೈರಿ ಒಳಗೆ, ಜೈನ್ ಡೈರಿ ಒಳಗೆ LK ಅಂದಿದ್ದಕ್ಕೆ ಅವರು ರಾಜ್ಯಸಭಾಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲಿವರೆಗೆ ಈ ಇದರಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭೆ ಲೋಕಸಭೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ರು. ಅದು ಆದರ್ಶ. ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕರ್ನಾಟಕಕ್ಕೆ ಒಂದು ಹೊಸ ತಮ್ಮದೇ ಆದಂಥ ಆದರ್ಶವನ್ನು ಹಾಕ್ಬೇಕಾದ್ರೆ ರಾಜೀನಾಮೆ ಕೊಡೋದು. ಇಲ್ಲಾಂದ್ರೆ ಎಲ್ಲರಂಗೆ ಆಗ್ತಾರೆ, ಅವರು ಯಡಿಯೂರಪ್ಪನಂಗೆ ಆಗ್ತಾರೆ. ಹಾಂ, ಯಾಕೆ ಕೊಡ್ಬೇಕಂದ್ರೆ ಅದು ನೋಡ್ರಿ, ಯಾವುದೇ ತನಿಖೆ ಆಗಬೇಕಾದ್ರೆ ಅಲ್ಲಿ ಅವರು ಮುಖ್ಯಮಂತ್ರಿ ಅದಾರ, ರಾಜ್ಯದ ಮುಖ್ಯಮಂತ್ರಿ ಅದಾರ. ಯಾವ ಅಧಿಕಾರಿಗಳು ಅವ್ರ ಮೇಲೆ ಸರಿಯಾಗಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡ್ಲಿಕ್ಕಾಗ್ತದೆ? ಅವ್ರನ್ನೇನಾರೇ ತನಿಖೆ ಮಾಡಿ ಪಾಪ ಅಧಿಕಾರಿಗಳು ಏನಾರೇ ಒಂದು ರಿಪೋರ್ಟ್ ಕೊಟ್ಟರೆ ಮರುದಿವಸ ಒಂದು ಅದ್ರಾಗ ಸಸ್ಪೆಂಡರ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ಅಧಿಕಾರಿಗಳಿಗೆ ಏನಾಗ್ತೈತಿ, ಒಂದು ರೀತಿ ಭಯದಲ್ಲಿರ್ತಾರೆ. ಮುಖ್ಯಮಂತ್ರಿ ಹುದ್ದೆದಾರ ಅವ್ರು ಹೊರಗೆ ಹೋದ್ರಂದ್ರೆ ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈಗ ಮೋದಿ ಅವರ ಮೇಲೆ ಕೂಡ ಚುನಾವಣೆ ಬಾಂಡ್ ವಿಷಯದಲ್ಲಿ ಚುನಾವಣೆ ಬಾಂಡ್ ಏನೈತಲ್ರಿ, ಎಲ್ಲ ರಾಜಕೀಯ ಪಕ್ಷದವ್ರು ತೊಗೊಂಡಾರ್ರಿ. ಅಲ್ಲ, ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಮೊದಲು ಮೋದಿ ಅವರು ಕೊಡ್ಲಿ ಸೀದಾ ಚುನಾವಣೆ ಬಾಂಡ್ದಾಗ ಕಾಂಗ್ರೆಸ್ ತೊಗೊಂಡಾರ, ಲಾಲು ತೊಗೊಂಡಾನ್, ಮುಲಾಯಂ ಸಿಂಗ್ ಯಾದವ್ನ ಮಗ ತೊಗೊಂಡಾನ್, BJP ತೊಗೊಂಡೈತಿ, ಕಾಂಗ್ರೆಸ್ ತೊಗೊಂಡ. ಹಂಗಾದ್ರೆ ರಾಹುಲ್ ಗಾಂಧಿ ರಾಜೀನಾಮೆ ಕೊಡ್ತಾನ? ಈಗ ನೋಡ್ರಿ, ಅದು ಸುಪ್ರೀಂ ಕೋರ್ಟು ಕೊಟ್ಟಂಥ ತೀರ್ಪೇನಂದ್ರೆ ಚುನಾವಣೆ ಬಾಂಡ್ ಯಾರು ತೊಗೋಬೇಡ್ರಪ್ಪ ಅಂತ ಹೇಳ್ಯಾರ. ಈಗ ಬಿಟ್ಟಾರ. ಈಗ BJPಗೆ 10 ಜನ ರೊಕ್ಕ ಕೊಟ್ಟಿದ್ದರಿಂದ ಅವ್ರಿಗೆ ತಾಪಾಗೈತೆ ಅಷ್ಟೇ. ಸರಿ, ನಿನ್ನೆ ಕೋರ್ಟ್ ಹೇಳಿದೆ ನಿರ್ಮಲಾ ಸೀತಾರಾಮನ್ ವಿರುದ್ಧ FIR ನೋಡ್ರಿ, ನ್ಯಾಯಾಲಯ ಏನು ಹೇಳ್ತೈತಿ, ಯಾರ ಮ್ಯಾಗ FIR ಮಾಡ್ಬೇಕತ್ತೈತಿ, ನ್ಯಾಯಾಲಯ ಆದೇಶವನ್ನು ಪಾಲಿಸ್ಬೇಕು. ಎಲ್ಲರಿಗೂ ಅದು ನನಗೂ ಅಷ್ಟೇ, ಪ್ರಧಾನಮಂತ್ರಿಗಳಿಗಷ್ಟೇ, ರಾಷ್ಟ್ರಪತಿಗಳು ಅಷ್ಟೇ. ನ್ಯಾಯಾಲಯನೇ. ಅದಕ್ಕೆ ನಾವು ಗೌರವ ಕೊಡಬೇಕು. FIR ಮಾಡ್ತಾರೆ, ನ್ಯಾಯಾಲಯಕ್ಕೆ ಹೋಗ್ತೀವಿ, ನ್ಯಾಯ ಬಿಡ್ತೀವಿ. ನನ್ನ ಮೇಲೇ ಶಿವಾನಂದ ಪಾಟೀಲ್ ಹಾಕಿದ್ದ ಮಾನಹಾನಿ, 100 ಕೋಟಿ ರೂಪಾಯಿದ ಅವನಿಗೇನೋ ಅಷ್ಟು ಮಾನ ಐತತ್ತ ಒಂದು, ಅದಕ್ಕೆ ಹಾಕಿದ್ದ. ನೀನದು ಡಿಸ್ಮಿಸ್ ಆಗೈತಿ. ದಿನದಿಂದ ದಿನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ನಿಮ್ಮಲ್ಲಿ ಕೇಳಿ ಬರ್ತಾ ಇದೆ. ಅವ್ರ ಬದಲಾವಣೆ ಆದರೂ ಕೂಡ ಲಿಂಗಾಯತ ಹೋರಾಟದ ಮೂಲಕ ಮತ್ತೆ ಒಂದು ಹೋರಾಟಕ್ಕೆ ಸಜ್ಜು ಮಾಡ್ಕೊತಾ ಇದ್ದಾರೆ. ಯಾರ್ರಿ? ಬಿಜೆಪಿ. ನೋಡ್ರಿ, ನಿಮ್ಗೊಂದು ಮಾತು ಹೇಳ್ತೀನಿ. ಪಕ್ಷದ ಯಾವುದೇ ಆಂತರಿಕ ವಿಷಯವನ್ನು ನಮ್ದೇನೋ ಒಂದು ಗ್ರೂಪ್ ಇದೆ, ಅವರು ಉತ್ತರ ಕೊಡ್ತಾರೆ. ನೀವು ಕಾಂಗ್ರೆಸ್ಸಿಗೆ ಏನಾರು ಬೈದಿದ್ರೆ ಅಟ್ಟೆ ಕೇಳ್ರಿ, ನಾನು ಹೇಳ್ತೀನಿ. MB ಪಾಲ್ರಿಗೆ ಬೈದಿದ್ರೆ ಕೇಳ್ರಿ, ಸಿದ್ದರಾಮಯ್ಯ ಬೈದಿದ್ರೆ ಕೇಳ್ರಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬೈತಾನೆ. ವಿಜೇಂದ್ರ ಅವ್ರು ಗ್ರೇಟ್ ಲೀಡರ್ ಇರೋದ್ರಿಂದ ಸ್ವಲ್ಪ ದಿವಸ ಕಾಯಿರಿ, ಎಲ್ಲರೂ ಬರೋಬ್ಬರಿ. ಈಶ್ವರಪ್ಪನವ್ರು ಮತ್ತೆ ಮರಳಿಕ ಬಿಜೆಪಿ ಬರಬೇಕು ಅನ್ನೋದು ನಿಟ್ಟಿನಲ್ಲಿ ಅದು ನೋಡ್ರಿ, ಅದು ಹೈಕಮಾಂಡದ ನಿರ್ಣಯ. ಅದು ನಿಟ್ಟಿನಲ್ಲಿ ಸಭೆ ಆಗ್ತಾ ಇದೆ ಅಂತ. ಇಲ್ಲ ಎಲ್ಲ ಸುಳ್ಳದು. ನಾವು ಈಶ್ವರಪ್ಪನವರ ಪಕ್ಷಕ್ಕೆ ತರಬೇಕನ್ನೋ ಅಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ರಾಜ್ಯದಲ್ಲಿ ಹಿಂದೂ ಸಮಾಜದ ಮೇಲೆ, ಅದು ಹಿಂದುಳಿದವರಿರಲಿ, ದಲಿತರಿರಲಿ, ಯಾವುದೇ ವರ್ಗದವರಿರಲಿ, ಯಾರಿಗೂ ಈ ಸರ್ಕಾರದಿಂದ ಹಿಂದೂ ಸಮಾಜ ರಕ್ಷಣೆ ಇಲ್ಲ. ಗಣಪತಿಯನ್ನು ಕಲ್ಲು ಒಗೆಯವರು ಅವರೇ, ಪೆಟ್ರೋಲ್ ಬಾಂಬ್ ಒಗೆಯವರು ಅವರೇ, ಆದರೆ ಅಕ್ಯೂಸ್ಡ್ ಆಗೋರು ಇದೇನೋ ಗಣಪತಿ ಉತ್ಸವ ಮಾಡೋರು. A1 A32 ತನಕ ಹಿಂದೂಗಳ ಹೆಸರು ಅದಾವೆ, 33 ಸಾಬ್ರ ಹೆಸರು ಅದಾವೆ. ಇವತ್ತು ಈ ರೀತಿ ಒಂದು ಸಾಬರ ಸಲುವಾಗಿನೇ ಸರ್ಕಾರ ಐತೆ ನಂಗೆ ವಾತಾವರಣ ಏನಿದೆ. ಅದಕ್ಕೆ ನಮಗೆ ಈಶ್ವರಪ್ಪನವರೊಬ್ಬ ಹಿಂದುಳಿದ ನಾಯಕರು, BJPಯಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡಿದಂಥವ್ರು. ಅವ್ರು ಯಾವುದೇ ಗದ್ದಲ ಹರಾಮ್ಕೋರ್ ಕೆಲಸ ಮಾಡಿಲ್ಲ. ಪ್ರಧಾನಮಂತ್ರಿ ಫೋನ್ ಮಾಡಿ ಹೇಳಿದ್ರೆ ಶಿವಮೊಗ್ಗ ವಿಧಾನಸಭೆ ಬಿಟ್ಟು ಕೊಟ್ಟಂಥವ್ರು. ತಮ್ಮದೇ ಆದಂಥ ಮೌಲ್ಯ ಅದಾವು. ನಾವು ಹಿಂದುಳಿದ ನಾಯಕರು ನಾವು ಭೇಟಿಯಾಗಿದ್ದು ಕರೆ, ಅವರ ಬಗ್ಗೆ ನಮ್ಮದು ಗೌರವ ಇದೆ. ಕಾಲದಲ್ಲಿ ಅವ್ರನ್ನೂ BJPಗೆ ಬರಲತ್ತ ನಾವೆಲ್ಲ ಬಯಸೋರಿದ್ದೀವಿ. ಆದರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ತಗೋ, ಅದಕ್ಕೆ ನಾವು ಬದ್ದಿರ್ತೀವಿ. ನೋ RCB ಒಂದೇ ನೋಡ್ರಿ, ರಾಯಣ್ಣ ಏನು ಚೆನ್ನಮ್ಮ, ಅದು ಎಲ್ಲ ಸುಳ್ಳದು. ನಾವೇನು RCB ತಂದಿಲ್ಲ. ಸಮಸ್ತ ಹಿಂದೂ ಸಮಾಜ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡಿದು ಸಂಗೊಳ್ಳಿ ರಾಯಣ್ಣ ಹಿಡಿದು ಎಲ್ಲ ಜನಾಂಗದವರು, ಇವತ್ತು ಬಾಬು ಜಗಜೀವನ್ ಹಿಡಿದು ಎಲ್ಲ ಜನಾಂಗದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಲ್ಲಿ. 14,000 ಕೋಟಿ ರೂಪಾಯಿ SCP TSP ಹಣ ಗ್ಯಾರಂಟಿಗೆ ಉಪಯೋಗ ಮಾಡ್ಯಾರ.
187 ಕೋಟಿ ರೂಪಾಯಿ ವಾಲ್ಮೀಕಿ ಇದರಲ್ಲಿ 82 ಕೋಟಿ ರೂಪಾಯಿ ತಿಂದು ಹಾಕ್ಯಾರ ಬಳ್ಳಾರಿ ಎಲೆಕ್ಷನ್ಗೆ. ಇದು ಇಡೀ ಇದು ಇದೆ. ಅದಕ್ಕೆ ನಾವು ಇವತ್ತು ದಲಿತರಿಗೆ ಅವ್ರಿಗೇನೋ ಮೀಸಲಾತಿಯಿಂದ ಸಿಗಬೇಕಾಗಿತ್ತು, ಆ ಹಣ ಬಂದಿಲ್ಲ. ಅಲ್ಲಿದಿಂದ ವಾಲ್ಮೀಕಿಯದಲ್ಲಿ ಪಾಪ ನಾ ಹೇಳಿದಲ್ಲ ವಿಧಾನಸಭೆ ಒಳಗೆ ಸುಮಾರು 11,000 ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟರೆ ಆ ಕುಟುಂಬ ಕಾಯಿಪಲ್ಯ ಮಾರ್ಯಾರೆ, ಒಂದು ಆಟೋ ರಿಕ್ಷಾ ತೊಗೊಂಡರೆ, ಒಂದು ಸ್ವಂತ ಜೀವನ ಮಾಡ್ಲಿಕ್ಕೆ ಆಗ್ತದೆ. ಅದನ್ನೆಲ್ಲ ರೊಕ್ಕ ಖರ್ಚು ಹಾಕಿ ಬಳ್ಳಾರಿ ಚುನಾವಣೆಗೆ ಹಾಕ್ಯಾರ ಅಂತೇಳಿ ದಾರು ಎಲ್ಲಿ ತೊಗೊಂಡ್ರು ಬಿಲ್ ಅದಾವು. ಮತ್ತು ಇದ್ರ ವಿರುದ್ಧ ನೀವು ಪಾದಯಾತ್ರೆ ಕೂಡ ಮಾಡ್ತೀರಿ ಅಂತೇಳಿ ಪಾದಯಾತ್ರೆನ ಅನುಮತಿ ಕೊಟ್ಟಿಲ್ಲಲ್ರಿ ನಾ ಅನುಮತಿ ನಾ ಕೇಳಕತ್ತೀವಿ. ಇನ್ನೂ ನಾವು ಕೇಳಕತ್ತೀವಿ, ಅದನ್ನು ಇನ್ನೂ ವ್ಯಾಪ್ತಿ ಹೆಚ್ಚು ಮಾಡ್ಬೇಕತ್ತಿದೆ. ನಾವು ಬಸವ ಕಲ್ಯಾಣದಿಂದ ಬೆಂಗಳೂರು ತನಕ ಮಾಡ್ಬೇಕತ್ತಿದೆ. ಅಂದ್ರೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ನಾವು ಬೆಂಗಳೂರಿನಲ್ಲಿ ಒಂದು ದೊಡ್ಡ ರ್ಯಾಲಿ ಮಾಡ್ಬೇಕಂತ ನಮ್ಮದು ವಿಚಾರ ಇದೆ. ನಮ್ಮ ಹೈಕಮಾಂಡ್ ಅನುಮತಿ ಕೊಟ್ಟರೆ ನಿಶ್ಚಿತವಾಗಿ ಮಾಡ್ತೀವಿ. ನಾವು ಈಗಾಗಾದ್ರೂ ಮನವಿ ಮಾಡ್ಕೊಂಡಿವಿ ಮೊನ್ನೆ ನಮ್ಮ ಸಭೆಯಾದರೆ, ಇನ್ನೂ ಅದ್ರ ಬಗ್ಗೆ ಉತ್ತರ ಬಂದಿಲ್ಲ. ಸರ್, ಈಗ ಈಶ್ವರಪ್ಪನವರ ಸಂಘಟನೆ ತಾವು ಬೆಂಬಲ ಇದೆ, ಅದರಲ್ಲಿ ಭಾಗಿಯಾಗ್ತಾರೆ. ಈಶ್ವರಪ್ಪನವ್ರ ಸಂಘಟನೆ ತಲ್ರಿ, ಸಮುದಾಯದ ಜನರಿಗೆ ಅನ್ಯಾಯ ಏನಾಗಿದೆ ಅದಕ್ಕೆ ನಾವು ಬೆಂಬಲ ಇದೆ. ಅವ್ರ ನೇತೃತ್ವ ವಹಿಸ್ಕೊತಾ ಈಶ್ವರಪ್ಪ ಅಲ್ಲಿ ಕಾಂಗ್ರೆಸ್ಸು BJP JDS ಯಾವ ಬರೋದಿಲ್ಲ. ನಮ್ಮ ಸಿದ್ದರಾಮಯ್ಯನವರು ಇದು ಮಾಡಿದ್ದಾರೆ ಹಿಂದ, ಅವಾಗೂ ನಾವು ಹೋಗಿದ್ದೀವಲ್ಲ 2 ಸಲ ಹೋಗಿ ನಮ್ಮ ಅಲ್ಲಿ ಹಿಂದುಳಿದವರು ದಲಿತರ ಸಲ ಹೋಗಿದ್ದೀವಿ. ಈಗಲೂ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಹಿಂದುಳಿದ ದಲಿತ ಎಲ್ಲ ಜನಾಂಗದವ್ರಿಗೆ ನ್ಯಾಯ ಕೊಡುವಂಥ ಹೋರಾಟ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।